ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಶ್ರೀಮನ್ನಾರಾಯಣನು ಧ್ರುವನಿಗೆ ಪ್ರತ್ಯಕ್ಷನಾಗಿ ವರಗಳನ್ನು ಕೊಟ್ಟುದು, ಧ್ರುವನು ತನ್ನ ಪಟ್ಟಣಕ್ಕೆ ಹಿಂತಿರುಗಿದುದು ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ವಿದುರ, ಭಗವಂತನ ವಾಕ್ಯವನ್ನು ಕೇಳಿ ದೇವತೆಗಳು ತಮ್ಮ ಮನಸ್ಸಿನಲ್ಲಿದ್ದ ಭಯವನ್ನು ನೀಗಿ ಅವನನ್ನು ನಮಸ್ಕರಿಸಿ ನಿಶ್ಚಿಂತರಾಗಿ ತಮ್ಮ ತಮ್ಮ ನಿವಾಸಗಳಿಗೆ ಹೋಗಿ ಸೇರಿದರು. ಒಡನೆಯೇ ಇತ್ತಲಾಗಿ ಭಗವಂತನು ತನ್ನ ಭಕ್ತನಾದ ಧ್ರುವನನ್ನು ಅನುಗ್ರಹಿಸುವುದಕ್ಕಾಗಿ ಗರುಡಾರೂಢನಾಗಿ ಮಧುವನಕ್ಕೆ ಬಂದನು. ಇತ್ತಲಾಗಿ ಧ್ರುವನಿಗೆ ನಿಶ್ಚಲ ಧ್ಯಾನದಿಂದ ಪೂರ್ಣವಾಗಿ ಭಕ್ತಿಯು ಪಕ್ವವಾದ ಮೇಲೆ ಅವನು ತನ್ನ ಹೃದಯ ಕಮಲದಲ್ಲಿಯೇ ಭಗವಂತನ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡು ಅದರ ಆನಂದವನ್ನು ಅನುಭವಿಸುವಷ್ಟರಲ್ಲಿ ಒಂದೆರಡು ಮುಹೂರ್ತದಲ್ಲಿಯೇ ಆತನಿಗೆ ಹೃದಯದಲ್ಲಿ ಕಾಣುತ್ತಿದ್ದ ಭಗವಂತನ ರೂಪವು ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆದು ಇದ್ದಕ್ಕಿದ್ದ ಹಾಗೆ ತನ್ನೇ ಕಣ್ಮರೆಯಾಯಿತು. ಒಡನೆಯೇ ಆ ಬಾಲಕನು ಆಶ್ಚರ್ಯದಿಂದ ಕಣ್ಣು ತೆರೆದು ನೋಡಿದಾಗ ತಾನು ಮನಸ್ಸಿನಲ್ಲಿ ಸಾಕ್ಷಾತ್ಕರಿಸುತ್ತಿದ್ದ ಆ ಭಗವಂತನ ರೂಪವು ಆತನ ಕಣ್ಣೆದುರಿಗೆ ಗೋಚರಿಸಿತು. ಹೀಗೆ ತನ್ನ ಮನಸ್ಸಿನಿಂದ ಹೊರಗೆ ಬಂದು ನಿಂತಿರುವ ಆ ಅದ್ಭುತ ರೂಪವನ್ನು ನೋಡಿ ಅವನ ಮನಸ್ಸಿಗೆ ಆಕಸ್ಮಿಕವಾದ ಭಯವು ಹುಟ್ಟಿತು. ಭಕ್ತಿಯು ತಲೆಯೇರಿತು. ಒಡನೆಯೇ ಧ್ರುವನು ದಂಡಾಕಾರವಾಗಿ ಕೆಳಗೆ ಬಿದ್ದು ನಮಸ್ಕರಿಸಿದನು. ಅವನಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದಂತಾಯಿತು. ಹಾಗಿದ್ದರೂ ಪ್ರಯತ್ನಪೂರ್ವಕವಾಗಿ ಮೇಲೆದ್ದು ನಿಂತು ಆ ಭಗವಂತನನ್ನು ಸ್ತೋತ್ರ ಮಾಡಬೇಕೆಂದು ಬಾಯೆತ್ತುವಷ್ಟರಲ್ಲಿ ಅವನ ಬುದ್ಧಿಗೆ ಯಾವುದೊಂದು ತೋರದಂತಾಯಿತು. ಸುಮ್ಮನೆ ಸ್ತಬ್ಧನಾಗಿ ನಿಂತಿದ್ದನು. ಆಗ ಆ ಬಾಲಕನು ತನ್ನ ಕಣ್ಣುಗಳಿಂದ ಆ ಭಗವಂತನ ಸೌಂದರ್ಯಾಮೃತವನ್ನು ಪಾನ ಮಾಡುವಂತೆಯೂ ಬಾಯಿಂದ ಆ ಭಗವನ್ ಮೂರ್ತಿಯನ್ನು ಮುತ್ತಿಕ್ಕುವಂತೆಯೂ ತನ್ನ ತೋಳುಗಳಿಂದ ಆ ಪರಮ ಪುರುಷನ ದಿವ್ಯ ಮಂಗಳ ವಿಗ್ರಹವನ್ನು ಬಿಗಿದಪ್ಪಿಕೊಳ್ಳುವಂತೆಯೂ ಆತುರದಿಂದ ಕಳವಳಿಸುತ್ತಿದ್ದನು. ಹೀಗೆ ಭಕ್ತಿ ಪರವಶನಾಗಿ ಬಾಯೆತ್ತಿ ಸ್ತುತಿಸುವುದಕ್ಕೂ ತಿಳಿಯದೆ ಕೈ ಮುಗಿದು ಸ್ತಬ್ಧನಾಗಿ ನಿಂತಿದ್ದ ಆ ಬಾಲಕನನ್ನು ನೋಡಿ ಸರ್ವ ಹೃದಯಾಂತರ್ವರ್ತಿಯಾದ ಭಗವಂತನು ಅವನ ಮನೋಭಿಪ್ರಾಯವನ್ನು ತಿಳಿದು ತನ್ನೇ ಸಮೀಪಕ್ಕೆ ಬಂದು ಓಂಕಾರ ಸ್ವರೂಪವಾದ ತನ್ನ ಪಾಂಚಜನ್ಯವೆಂಬ ಶಂಖವನ್ನು ಆ ಬಾಲಕನ ಕೆನ್ನೆಯ ಮೇಲೆ ಸವರಿದನು. ಹೀಗೆ ಭಗವಂತನು ತನ್ನ ಶಂಖವನ್ನು ಅವನ ಕಪೋಲಕ್ಕೆ ಮುಟ್ಟಿಸಿದೊಡನೆ ಆ ಬಾಲಕನಿಗೆ ಪರಮ ಪುರುಷನ ಅನುಗ್ರಹದಿಂದ ಮಾತಾಡುವ ಶಕ್ತಿಯುಂಟಾಯಿತು. ಅನೇಕ ವೇದಾರ್ಥಗಳಿಂದ ತುಂಬಿದ ವಾಕ್ಕುಗಳೆಲ್ಲವೂ ಅವನಿಗೆ ವಶವಾದವು. ಜೀವಾತ್ಮ ಪರಮಾತ್ಮರಲ್ಲಿ ಇರತಕ್ಕ ಸ್ವರೂಪ ಭೇದವು ಅವನ ಮನಸ್ಸಿಗೆ ಚೆನ್ನಾಗಿ ಗೋಚರಿಸಿತು. ಅವನ ಮನಸ್ಸಿನಲ್ಲಿದ್ದ ಆತುರ ಕಳವಳವು ಬಿಟ್ಟು ಹೋಯಿತು ಮತ್ತು ಅವನಿಗೆ ಶಾಶ್ವತವಾದ ಉತ್ತಮ ಪದವಿಯನ್ನು ಪಡೆಯತಕ್ಕ ಭಾಗ್ಯವು ಸಮೀಪಿಸಿತು. ಅವನ ಭಕ್ತಿಯು ಪರಿಪಕ್ವವಾದುದರಿಂದ ಆ ಬಾಲಕನ ಮನಸ್ಸು ತಿಳಿವಾಗಿ ಭಗವಂತನನ್ನು ಹೀಗೆಂದು ಸ್ತೋತ್ರ ಮಾಡತೊಡಗಿದನು. ಓ ದೇವ, ಈಗ ನಾನು ನಿನ್ನನ್ನು ಬಾಯೆತ್ತಿ ಸ್ತೋತ್ರ ಮಾಡಬೇಕೆಂದು ಆತುರ ಪಡುತ್ತಿದ್ದರು ನನಗೆ ಮಾತು ಹೊರಡದಂತಾಯಿತು. ಹೀಗೆ ನಿಷ್ಫಲವಾಗಿ ಹೋಗುತ್ತಿದ್ದ ನನ್ನ ವಾಗೇಂದ್ರಿಯದಲ್ಲಿ ನೀನು ನಿನ್ನ ಸಂಕಲ್ಪ ರೂಪವಾದ ಜ್ಞಾನದಿಂದ ಒಳಹೊಕ್ಕು ಅದನ್ನು ಪ್ರೇರಿಸಿದೆ. ಆಹಾ, ಘಟಿತ ಘಟನಾ ಸಾಮರ್ಥ್ಯವುಳ್ಳ ನಿನ್ನ ಪ್ರೇರಣೆ ಇಲ್ಲದಿದ್ದರೆ ಬಾಲನಾದ ನಾನು ಹೇಗೆ ತಾನೇ ನಿನ್ನನ್ನು ವರ್ಣಿಸಬಲ್ಲೆನು? ಮನುಷ್ಯನಿಗೆ ಕೈ, ಕಾಲು ಮೊದಲಾದ ಅವಯವಗಳೆಲ್ಲವೂ ಪೂರ್ಣವಾಗಿದ್ದರು ನಿನ್ನ ಪ್ರೇರಣೆಯಿಲ್ಲದೆ ಯಾವುದು ಕೆಲಸ ಮಾಡಲಾರದು. ಇಂದ್ರಿಯಗಳಾಗಲಿ ಪ್ರಾಣಗಳಾಗಲಿ ನಿನ್ನ ಪ್ರೇರಣೆಯಿಂದಲೇ ತಮ್ಮ ತಮ್ಮ ಕಾರ್ಯವನ್ನು ನಡೆಸುವವು. ಅವು ನಿನ್ನ ಶರೀರಗಳಲ್ಲದೆ ಬೇರೆಯಲ್ಲ. ನೀನು ಜ್ಞಾನಾದಿ ಷಡ್ಗುಣಗಳಿಂದ ಪರಿಪೂರ್ಣನಾದವನು. ಪರಮ ಪುರುಷನಾದ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು. ಓ ಭಗವಂತ, ನೀನೊಬ್ಬನೇ ಆಗಿದ್ದರೂ ಇಲ್ಲಿ ಕಾಣುವ ಜಗತ್ತೆಲ್ಲವೂ ನಿನ್ನ ಸ್ವರೂಪವಲ್ಲದೆ ಬೇರೆಯಲ್ಲ. ಯಾವಾಗಲೂ ನಿನ್ನನ್ನು ಅಗಲದೆ ನಿನಗೆ ಶಕ್ತಿರೂಪವಾಗಿರುವ ಮಾಯೆ ಎಂಬ ಪ್ರಕೃತಿಯು ನಿನ್ನ ಸಂಕಲ್ಪದಿಂದಲೇ ಸತ್ವಾದಿ ಗುಣಗಳ ಹೆಚ್ಚು ಕಡಿಮೆಯಿಂದ ಕಾರ್ಯಕಾರಣ ರೂಪದಿಂದಿರುವ ಚಿತ್ರ ವಿಚಿತ್ರವಾದ ಈ ಪ್ರಪಂಚವಾಗಿ ಹರಡಿರುವುದು.
ನೀನು ಜೀವ ಶರೀರಕನಾಗಿ ಸಮಸ್ತ ಪದಾರ್ಥಗಳಲ್ಲಿಯೂ ಪ್ರವೇಶಿಸಿರತಕ್ಕವನು. ಬೆಂಕಿಯು ತಾನು ಸೇರಿದ ಕಟ್ಟಿಗೆಯ ಆಕಾರವನ್ನು ಅನುಸರಿಸಿ ಸಣ್ಣದಾಗಿಯೂ ದೊಡ್ಡದಾಗಿಯೂ ವಕ್ರವಾಗಿಯೂ ನೇರವಾಗಿಯೂ ನಾನಾ ರೂಪದಿಂದ ಕಾಣುವಂತೆ ವಾಸ್ತವದಲ್ಲಿ ನಿನ್ನ ಸ್ವರೂಪವು ಒಂದೇ ಆಗಿದ್ದರು ಪ್ರಕೃತಿಯ ಮತ್ತು ಜೀವನ ಸಂಬಂಧದಿಂದ ನೀನು ನಾನಾ ರೂಪವಾಗಿ ಕಾಣಿಸಿಕೊಳ್ಳುವೆ. ಓ ದೇವ, ಮೊದಲು ನಿನ್ನಿಂದ ಸಾಕ್ಷಾತ್ತಾಗಿ ಹುಟ್ಟಿದ ಚತುರ್ಮುಖನು ಪ್ರಪಂಚವನ್ನು ಸೃಷ್ಟಿಸುವುದಕ್ಕೆ ತಿಳಿಯದೆ ಕೊನೆಗೆ ನಿನ್ನನ್ನೇ ಮರೆಹೊಕ್ಕು ನಿನ್ನಿಂದ ಆ ಜ್ಞಾನವನ್ನು ಸಂಪಾದಿಸಿ ಆಮೇಲೆ ನಿದ್ರೆಯಿಂದ ಎದ್ದವನಂತೆ ಎಚ್ಚರಗೊಂಡು ಸಮಸ್ತ ಲೋಕಗಳನ್ನು ಸೃಷ್ಟಿಸಿದನಲ್ಲವೇ. ಹೀಗೆ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಜ್ಞಾನಪ್ರದನಾದ ನಿನ್ನ ಪಾದಗಳನ್ನು ವಂದಿಸುವೆನು. ದೇವ, ಈ ನಿನ್ನ ಪಾದಾರವಿಂದವೇ ತಾಪತ್ರಯದಲ್ಲಿ ಸಿಕ್ಕಿ ನರಳುವವರಿಗೆ ಮೋಕ್ಷವನ್ನು ಕೊಡತಕ್ಕದು. ನಿನ್ನಿಂದಲೇ ಸಮಸ್ತವು ಜೀವಿಸುವವು. ಪ್ರಾಣಿಗಳೆಲ್ಲಕ್ಕೂ ಜ್ಞಾನ ಪ್ರದಾನವನ್ನು ಮಾಡತಕ್ಕ ಮಹೋಪಕಾರಿಯು ನೀನೆ. ಹೇ ದೀನಬಂಧು, ಈ ತತ್ವವನ್ನು ತಿಳಿದವನೊಬ್ಬನು ನಿನ್ನನ್ನು ಮರೆಯಲಾರನು. ಈ ಉಪಕಾರ ಸ್ಮರಣೆಯಿಲ್ಲದವನು ಕೇವಲ ಕೃತಜ್ಞನು. ಇದಲ್ಲದೆ ನೀನು ಕಲ್ಪವೃಕ್ಷದಂತೆ ಆಶ್ರಿತರ ಕೋರಿಕೆಗಳೆಲ್ಲವನ್ನು ಈಡೇರಿಸತಕ್ಕವನು. ಪ್ರಾಣಿಗಳಿಗೆ ಜನನ ಮರಣಾದಿಗಳನ್ನು ತಪ್ಪಿಸಿ ನಿರತಿಶಯವಾದ ಮೋಕ್ಷವನ್ನು ಕೊಡುವುದಕ್ಕೂ ನೀನಲ್ಲದೆ ಬೇರೆ ಸಮರ್ಥರಿಲ್ಲ. ಇಂತಹ ನಿನ್ನನ್ನು ಈಗ ನನ್ನ ಹಾಗೆ ಧರ್ಮಾರ್ಥ ಕಾಮಗಳೆಂಬ ಅಲ್ಪ ಸುಖಗಳಿಗಾಗಿ ಯಾರು ಭಜಿಸುವರೋ ಅವರು ನಿನ್ನ ಮಾಯೆಯಿಂದ ಮೋಹಿತರಾದ ಮೂಢರೆಂಬುದರಲ್ಲಿ ಸಂದೇಹವಿಲ್ಲ. ಮೋಕ್ಷ ಸುಖದೊಡನೆ ಹೋಲಿಸಿ ನೋಡಿದ ಪಕ್ಷದಲ್ಲಿ ಸ್ವರ್ಗಾದಿ ಸುಖಗಳೆಲ್ಲವೂ ನರಕಪ್ರಾಯಗಳಾಗಿರುವವು. ಅಂತಹ ಮೋಕ್ಷವನ್ನೇ ಕೊಡಬಲ್ಲವನಾದ ನಿನ್ನನ್ನು ಬೇರೆ ಅಲ್ಪ ಸುಖಗಳಿಗಾಗಿ ಭಜಿಸತಕ್ಕವರು ಮಂದಭಾಗ್ಯರಾದ ಮೂಢರೆಂದು ಹೇಳುವುದರಲ್ಲಿ ಸಂದೇಹವೇನಿದೆ. ನರಕದಂತಿರುವ ಸಂಸಾರದಲ್ಲಿ ಶವಪ್ರಾಯವಾದ ಈ ಶರೀರಕ್ಕಾಗಿ ವಿಷಯೇಂದ್ರಿಯಗಳ ಸಂಬಂಧದಿಂದ ತೋರುವ ಅಲ್ಪ ಸುಖವನ್ನು ಬಯಸುವುದು ಅವಿವೇಕವಲ್ಲವೇ. ಈ ಮೋಕ್ಷ ಸುಖವೂ ಹಾಗಿರಲಿ. ನಿನ್ನ ಪಾದ ಭಜನೆಯಿಂದಾಗಲಿ ನಿನ್ನ ಪಾದಾಶ್ರಿತರ ಗುಣಕೀರ್ತನದಿಂದಾಗಲಿ ಯಾವ ಸುಖವುಂಟೋ ಅದನ್ನು ಜೀವಾತ್ಮನು ತನಗೆ ಸಹಜವಾದ ಶುದ್ಧಾತ್ಮ ಸ್ವರೂಪವನ್ನು ಅನುಭವಿಸತಕ್ಕ ಕೈವಲ್ಯದಿಂದಲೂ ಪಡೆಯಲಾರನು. ಹೀಗಿರುವಾಗ ಕೆಲವು ಕಾಲದವರೆಗೆ ಸ್ವರ್ಗದಲ್ಲಿ ಅಲ್ಪ ಸ್ವಲ್ಪವಾಗಿ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಿದ್ದು ತಮ್ಮ ಪುಣ್ಯ ಫಲವು ತೀರಿದೊಡನೆ ಅಂತಕವೆಂಬ ಶಸ್ತ್ರದಿಂದ ಹತರಾಗಿ ವಿಮಾನದಿಂದ ಕೆಳಕ್ಕೆ ಬೀಳತಕ್ಕವರ ಸುಖವು ಒಂದು ಸುಖವೇ. ಎಂದಿಗೂ ಅದನ್ನು ಸುಖವನ್ನಾಗಿಯೇ ಎಣಿಸಬಾರದು. ಕೊನೆ ಮೊದಲಿಲ್ಲದ ಮಹಾಮಹಿಮೆಯುಳ್ಳ ಎಲೈ ಭಗವಂತನೇ, ನಿನ್ನಲ್ಲಿ ಅಲ್ಪ ಸುಖಕ್ಕಾಗಿ ಆಸೆಪಟ್ಟು ಬಂದಿದ್ದರು ನನಗೆ ಶುದ್ಧ ಮನಸ್ಸುಳ್ಳ ನಿನ್ನ ಭಕ್ತರ ಸಂಘವಾದರೂ ಲಭಿಸುವಂತೆ ಅನುಗ್ರಹಿಸಬೇಕು. ಆ ಮಹಾತ್ಮರ ಸಹವಾಸವಾದರೂ ಇದ್ದರೆ ಅನವರತವು ನಿನ್ನ ಗುಣಾಮೃತವನ್ನು ಪಾನ ಮಾಡಿ ಅದರಿಂದ ತೃಪ್ತನಾಗುತ್ತಾ ತಾಪತ್ರಯಗಳನ್ನು ನೀಗಿ ದುಃಖ ಪ್ರಚುರವಾದ ಸಂಸಾರ ಸಮುದ್ರವನ್ನು ಶೀಘ್ರದಲ್ಲಿಯೇ ದಾಟಬಹುದು. ಸತ್ಸಹವಾಸವೆಂಬುದು ಶರೀರಾವಸಾನದಲ್ಲಿ ಮೋಕ್ಷ ಸುಖವನ್ನು ಕೈಗೂಡಿಸುವುದು ಮಾತ್ರವಲ್ಲ, ಜೀವದಶೆಯಲ್ಲಿಯೂ ಕೂಡ ಅದು ಸಕಲ ವಿಧದಲ್ಲಿಯೂ ಶ್ರೇಯಸ್ಸಿಗೆ ಕಾರಣವಾಗಿರುವುದು. ಓ ಸರ್ವೇಶ್ವರ, ಯಾರು ಸತ್ಸಹವಾಸವನ್ನು ಮಾಡುವರೋ ಅವರಿಗೆ ದೇಹದಲ್ಲಿಯಾಗಲಿ ಆ ದೇಹಕ್ಕೆ ಅನುಬಂಧಿಗಳಾದ ಹೆಂಡಿರು ಮಕ್ಕಳು ಮನೆ ಮಠ ಮುಂತಾದವುಗಳಲ್ಲಿ ಆಗಲಿ ಸ್ವಲ್ಪ ಮಾತ್ರವೂ ಸ್ಮರಣೆಯೇ ಉಂಟಾಗಲಾರದು. ಇದರಿಂದ ನಿನ್ನ ಪಾದಾರವಿಂದದ ಮಕರಂದ ಗಂಧದಲ್ಲಿ ಮೋಹಗೊಂಡ ಮನಸ್ಸುಳ್ಳ ಸತ್ಪುರುಷರ ಸಹವಾಸವು ದೇಹ ಸಂಬಂಧವಿದ್ದಾಗಲೂ ಸಂಸಾರ ದುಃಖವನ್ನು ಮರೆಸಿ ಮೋಕ್ಷಾನಂದವನ್ನೇ ಕೊಡುವುದು. ದೇವ, ನೀನು ಸ್ಥೂಲ ರೂಪವಾಗಿಯೂ ಸೂಕ್ಷ್ಮ ರೂಪವಾಗಿಯೂ ಕಾಣುವ ಪ್ರಕೃತಿಗಿಂತಲೂ ವಿಲಕ್ಷಣನು. ನಿನಗೆ ಮೇಲಾದವನಾಗಲಿ ಸಮಾನನಾದವನಾಗಲಿ ಬೇರೊಬ್ಬನಿಲ್ಲ. ನಿನಗೆ ಯಾವ ವಿಧವಾದ ವಿಕಾರವಾಗಲಿ ಉತ್ಪತ್ತಿಯಾಗಲಿ ಇರುವುದಿಲ್ಲ. ಲೋಕದಲ್ಲಿ ತಿರಿಯಕ್ಕುಗಳೆಂದು
ಮನುಷ್ಯರೆಂದು, ಪಕ್ಷಿಗಳೆಂದು, ಮೃಗಗಳೆಂದು, ಕ್ರಿಮಿಗಳೆಂದು, ದೇವತೆಗಳೆಂದು, ದೈತ್ಯರೆಂದು, ಸ್ಥಾವರಗಳೆಂದು ಚಿತ್ರ ವಿಚಿತ್ರವಾಗಿ ವ್ಯಾಪಿಸಿರುವ ಚಿದಾತ್ಮಕವಾದ ಈ ಪ್ರಪಂಚವೆಲ್ಲವೂ ನಿನ್ನ ಶರೀರವೆಂಬುದನ್ನು ಈಗ ನಾನು ತಿಳಿದೆನು. ಹೀಗೆ ಮಹತ್ತು ಮೊದಲಾಗಿ ಪೃಥಿವಿಯವರೆಗೆ ಹರಡಿರುವ ನಿನ್ನ ಸ್ವರೂಪವನ್ನು ಮಾತ್ರವಲ್ಲದೆ ಈ ಸ್ಥೂಲ ರೂಪಕ್ಕಿಂತಲೂ ಬೇರೆಯಾದ ನಿನ್ನ ದಿವ್ಯ ಮಂಗಳ ವಿಗ್ರಹವು ಯಾವುದುಂಟು ಅದನ್ನು ನಾನು ನಿನ್ನ ಅನುಗ್ರಹ ವಿಶೇಷದಿಂದಲೇ ಸಾಕ್ಷಾತ್ಕರಿಸಿಕೊಂಡೆನು. ಈ ದಿವ್ಯ ವಿಗ್ರಹಕ್ಕಿಂತಲೂ ಮೇಲೆ ಸತ್ಯ ಜ್ಞಾನಾನಂದ ಸ್ವರೂಪವಾದ ನಿನ್ನ ದಿವ್ಯಾತ್ಮ ಸ್ವರೂಪವನ್ನು ನಾನು ನಿನ್ನ ಅನುಗ್ರಹದಿಂದಲೇ ತಿಳಿಯಬಲ್ಲೆನೆಂಬುದರಲ್ಲಿ ಸಂದೇಹವಿಲ್ಲ. ಆ ನಿನ್ನ ದಿವ್ಯಾತ್ಮ ಸ್ವರೂಪವೆಂಬ ಸೂಕ್ಷ್ಮ ರೂಪದಲ್ಲಿ ಈ ಪ್ರಪಂಚದಲ್ಲಿ ಕಾಣುವ ದೇವ ಮನುಷ್ಯಾದಿ ಶರೀರಗಳೊಡನೆ ಯಾವ ಹೋಲಿಕೆಯೂ ಇಲ್ಲವಾದುದರಿಂದ ಅದು ತಾನು ಅಪ್ರಾಕೃತವೆಂಬುದನ್ನು ತನ್ನ ಸ್ವರೂಪದಿಂದಲೇ ನಿರ್ವಿವಾದವಾಗಿ ತೋರಿಸುತ್ತಿರುವುದು. ಹೀಗೆ ನಿನ್ನ ಅನುಗ್ರಹ ಬಲದಿಂದ ನಾನು ಪ್ರಪಂಚ ರೂಪವಾಗಿ ಹರಡಿರುವ ನಿನ್ನ ವಿಭು ಸ್ವರೂಪವನ್ನು, ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನು, ಇವೆರಡಕ್ಕಿಂತಲೂ ವಿಲಕ್ಷಣವಾಗಿ ಸೂಕ್ಷ್ಮವಾಗಿರುವ ನಿನ್ನ ದಿವ್ಯಾತ್ಮ ಸ್ವರೂಪವನ್ನು ಕಾಣುತ್ತಿರುವೆನು. ದೇವ, ನೀನು ಈ ಸಮಸ್ತ ಪ್ರಪಂಚವನ್ನು ಪ್ರಳಯ ಕಾಲದಲ್ಲಿ ನಿನ್ನ ಜಠರದಲ್ಲಿಯೇ ಇರಿಸಿಕೊಂಡು ಅತ್ಯಾನಂದವನ್ನು ಅನುಭವಿಸುತ್ತಾ ಆದಿಶೇಷನೊಬ್ಬನನ್ನು ಸಹಾಯವಾಗಿಟ್ಟುಕೊಂಡು ಅವನ ಮೇಲೆ ಮಲಗಿ ಯೋಗ ನಿದ್ರೆಯನ್ನು ಅನುಭವಿಸತಕ್ಕವನು. ಹೀಗೆ ಶೇಷಶಾಹಿಯಾಗಿ ಮಲಗಿದಾಗ ನಿನ್ನ ನಾಭಿಯಲ್ಲಿ ಹುಟ್ಟಿದ ಪ್ರಪಂಚ ರೂಪವಾದ ಸುವರ್ಣ ಕಮಲದಲ್ಲಿ ಮಹಾ ತೇಜಸ್ವಿಯಾದ ಚತುರ್ಮುಖ ಬ್ರಹ್ಮನು ಹುಟ್ಟಿರುವನು. ಇಂತಹ ಮಹಾ ಮಹಿಮೆಯುಳ್ಳ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು. ಹೇ ದೇವ, ನೀನು ಸಮಸ್ತ ಪದಾರ್ಥಗಳಲ್ಲಿಯೂ ನೆಲೆಗೊಂಡಿದ್ದರು ಅವುಗಳ ದೋಷಕ್ಕೆ ಈಡಾಗದೆ ನಿತ್ಯ ಮುಕ್ತ ನೆನೆಸುವೆ. ನೀನು ಜೀವನಂತೆ ಕರ್ಮಾಧೀನವಾದ ಶರೀರವನ್ನು ಹೊಂದತಕ್ಕವನಲ್ಲ. ನಿನ್ನ ಜ್ಞಾನಕ್ಕೆ ಎಂದಿಗೂ ಸಂಕೋಚವಿಲ್ಲ. ನಿನಗೆ ಎಂದಿಗೂ ನಾನಾ ವಿಧವಾದ ಯಾವ ವಿಧವಾದ ವಿಕಾರವೂ ಇರುವುದಿಲ್ಲ. ಜೀವನು ಸ್ವರೂಪದಲ್ಲಿ ವಿಕಾರವಿಲ್ಲದವನಾದರೂ ಅವನ ಸ್ವಭಾವಕ್ಕೆ ವಿಕಾರವುಂಟು. ಆದುದರಿಂದ ನೀನು ಜೀವನಿಗಿಂತಲೂ ವಿಲಕ್ಷಣನು. ಮುಕ್ತ ಜೀವರಲ್ಲಿಯೂ ಸಿದ್ಧರಲ್ಲಿಯೂ ಈ ಸ್ವಭಾವ ವಿಕಾರಕ್ಕೆ ಅವಕಾಶವಿಲ್ಲದಿದ್ದರೂ ಅವರಿಗೂ ನೀನು ಅಂತರಾತ್ಮನಾಗಿಯೂ ಆದಿಪುರುಷನೆನಿಸಿಕೊಂಡು ಜಗತ್ಕಾರಣನಾಗಿಯೂ ಇರುವುದರಿಂದ ಆ ಮುಕ್ತರಿಗಿಂತಲೂ ವಿಲಕ್ಷಣನು. ನೀನು ಷಡ್ಗುಣ್ಯ ಪರಿಪೂರ್ಣನು. ಸತ್ವ ರಜಸ್ತಮೋ ಗುಣಗಳಿಗೂ ನೀನೇ ನಿಯಾಮಕನು ಮತ್ತು ನೀನೇ ಯಜ್ಞಗಳಿಂದ ಆರಾಧಿಸಲ್ಪಡತಕ್ಕವನು. ಆ ಯಜ್ಞಗಳಿಗೆ ಫಲವನ್ನು ಕೊಡತಕ್ಕವನು ನೀನೇ. ಹೀಗೆ ಬದ್ಧ ಮುಕ್ತ ನಿತ್ಯರೆಂಬ ಮೂರು ಬಗೆಯ ಜೀವರಿಗಿಂತಲೂ ಪ್ರಕೃತಿಗಿಂತಲೂ ವಿಲಕ್ಷಣನಾದ ನೀನು ಜಗದ್ರಕ್ಷಣಾರ್ಥವಾಗಿ ಅನೇಕ ರೂಪಗಳನ್ನು ಕೈಗೊಂಡು ಯಾವ ವಿಧದಲ್ಲಿಯೂ ತಡೆಯಿಲ್ಲದ ಸಂಕಲ್ಪ ರೂಪವಾದ ಜ್ಞಾನದಿಂದ ಸಮಸ್ತ ಲೋಕವನ್ನು ಕಣ್ಣಿಟ್ಟು ಕಾಯುತ್ತಾ ಅವುಗಳ ಯೋಗಕ್ಷೇಮವನ್ನು ನಡೆಸುತ್ತಿರುವೆ. ಅಂತಹ ನಿನ್ನ ಪಾದಗಳಿಗೆ ವಂದಿಸುವೆನು. ಬೇರೆಲ್ಲಿಯೂ ಕಾಣಲಾರದ ಜ್ಞಾನಾದಿ ಶಕ್ತಿಗಳೆಲ್ಲವೂ ನಿನ್ನೊಬ್ಬನಲ್ಲಿ ಕ್ರಮವಾಗಿ ಹೊರಪಡುತ್ತಿರುವವು. ಮೊದಲು ಜಗತ್ತನ್ನು ಸೃಷ್ಟಿಸುವುದು, ಆ ಸೃಷ್ಟಿಸಿದ ಜಗತ್ತಿನಲ್ಲಿ ಒಳಹೊಕ್ಕು ಅದನ್ನು ನಿಯಮಿಸುವುದು, ಅದನ್ನು ಅಪಾಯವಿಲ್ಲದೆ ಕೆಲವು ಕಾಲದವರೆಗೆ ರಕ್ಷಿಸುತ್ತಿರುವುದು, ಕೊನೆಗೆ ಆ ಲೋಕಗಳೆಲ್ಲವನ್ನು ತನ್ನ ಗರ್ಭದಲ್ಲಿಯೇ ಹುದುಗಿಸಿಡುವುದು, ಇವೇ ಮೊದಲಾಗಿ ಬೇರೊಂದು ಕಡೆಯಲ್ಲಿ ಸಂಭವಿಸಲಾರದ ವಿಚಿತ್ರ ಶಕ್ತಿಗಳೆಲ್ಲವೂ ನಿನ್ನಲ್ಲಿ ಯಾವಾಗಲೂ ಎಲ್ಲ ಸ್ಥಳಗಳಲ್ಲಿಯೂ ಹೆಚ್ಚು ಕಡಿಮೆ ಇಲ್ಲದೆ ಒಂದೇ ವಿಧವಾಗಿ ನೆಲೆಗೊಂಡಿರುವವು. ಹೀಗೆ ವಿಚಿತ್ರ ಶಕ್ತಿಯುಳ್ಳವನಾಗಿ ಜಗತ್ಕಾರಣನಾಗಿ ಅದ್ವಿತೀಯನಾಗಿ ಆದಿಪುರುಷನಾಗಿ ಜ್ಞಾನಾನಂದ ಸ್ವರೂಪನಾಗಿ ಕೊನೆ ಮೊದಲಿಲ್ಲದೆ ಅನಂತ ಸ್ವರೂಪನಾಗಿ ವಿಕಾರರಹಿತನಾಗಿ ಪರಬ್ರಹ್ಮ ಶಬ್ದವಾಚ್ಯನಾದ ನಿನ್ನ ಪಾದಗಳನ್ನು ಮೊರೆ ಹೋಗುವೆನು. ಓ ಭಗವಂತ, ನೀನು ಕೇಳಿದವರಿಗೆ ಕೇಳಿದ ಇಷ್ಟಾರ್ಥಗಳೆಲ್ಲವನ್ನು ಕೈಗೂಡಿಸತಕ್ಕವನು. ನಿನ್ನ ಸ್ವರೂಪವೇ ಸ್ವಯಂ ಪುರುಷಾರ್ಥವೆನಿಸಿರುವುದು. ನೋಡಿದ ಮಾತ್ರಕ್ಕೆ ಮಹಾನಂದವನ್ನು ಕೊಡತಕ್ಕ ದಿವ್ಯ ಮಂಗಳ ವಿಗ್ರಹವುಳ್ಳವನಾದುದರಿಂದ ನಿನ್ನನ್ನು ಪುರುಷಾರ್ಥ ಮೂರ್ತಿ ಎಂದೇ ಹೇಳುವರು. ಹೇ ಸ್ವಾಮಿ, ಇಂತಹ ನಿನ್ನ ಪಾದಾರವಿಂದಗಳನ್ನು
ತಮ್ಮ ತಮ್ಮ ಕೋರಿಕೆಗೆ ತಕ್ಕಂತೆ ಧರ್ಮ ಅರ್ಥ ಕಾಮಗಳನ್ನು ಬಯಸಿ ಭಜಿಸುತ್ತಿರುವ ದೀನರಾದ ನಮ್ಮಂಥವರನ್ನು ಆಶ್ರಿತ ರಕ್ಷಣೆಯಲ್ಲಿ ಆತುರವುಳ್ಳ ನೀನು ನವಪ್ರಸೂತವಾದ ಧೇನುವು ತನ್ನ ಕರುವನ್ನು ಹೇಗೋ ಹಾಗೆ ಸರ್ವ ವಿಷಯದಲ್ಲಿಯೂ ಕ್ಷೇಮವನ್ನು ಬಯಸಿ ಕಾಪಾಡುವೆ. ಇಂತಹ ನಿನ್ನನ್ನು ಮರೆಹೊಕ್ಕಿರುವೆನು ಎಂದನು. ಹೀಗೆ ದೃಢ ಮನಸ್ಸುಳ್ಳವನಾಗಿಯೂ ಬಹಳ ಬುದ್ಧಿಶಾಲಿಯಾಗಿಯೂ ಇರುವ ಆ ಧ್ರುವನು ಸ್ತುತಿಸುವುದನ್ನು ಕೇಳಿ ಭಕ್ತವತ್ಸಲನಾದ ಭಗವಂತನು ಪ್ರೀತಿಪೂರ್ವಕವಾಗಿ ಅವನನ್ನು ಕುರಿತು ಹೀಗೆಂದು ಹೇಳುವನು. ಓ ರಾಜಕುಮಾರ, ನಿನ್ನ ಮನಸ್ಸಿನಲ್ಲಿರುವ ಉದ್ದೇಶವನ್ನು ನಾನು ಬಲ್ಲೆನು. ನಿನ್ನ ಕೋರಿಕೆಯು ಬೇರೊಬ್ಬರಿಗೆ ದುರ್ಲಭವಾಗಿದ್ದರು ಬಾಲನಾದ ನೀನು ಇಷ್ಟೊಂದು ಸಾಹಸ ಮಾಡಿ ದೃಢ ಸಂಕಲ್ಪನಾಗಿ ಈ ವ್ರತವನ್ನು ಅನುಷ್ಠಿಸಿದುದರಿಂದ ನಿನ್ನ ಕೋರಿಕೆಯನ್ನು ಕೈಗೂಡಿಸುವೆನು. ವತ್ಸ, ನಿನಗೆ ಮಂಗಳವಾಗಲಿ. ನಿನಗೆ ಇದುವರೆಗೆ ಲೋಕದಲ್ಲಿ ಬೇರೆ ಯಾರೂ ಪಡೆಯದುದಾಗಿಯೂ ಅತ್ಯಂತ ಕಾಂತಿ ವಿಶಿಷ್ಟವಾಗಿಯೂ ಇರುವ ಉತ್ತಮ ಪದವಿಯನ್ನು ಕೊಟ್ಟಿರುವೆನು. ಸೂರ್ಯ ಚಂದ್ರಾದಿ ಗ್ರಹಗಳಿಂದಲೂ ಅಶ್ವಿನಿ ಮೊದಲಾದ ತಾರೆಗಳಿಂದಲೂ ಇತರ ಸಾಧಾರಣ ನಕ್ಷತ್ರಗಳಿಂದಲೂ ತುಂಬಿದ ಜ್ಯೋತಿರ್ಮಂಡಲವೇ ಅದಕ್ಕೆ ತಗುಲಿಸಲ್ಪಟ್ಟು ಹೊಲಗಳಲ್ಲಿ ಧಾನ್ಯವನ್ನು ತುಳಿಯುವುದಕ್ಕಾಗಿ ಬೇಟೆಯ ಕಂಬವನ್ನು ಸುತ್ತಿ ತಿರುಗುತ್ತಿರುವ ಎತ್ತುಗಳಂತೆ ಅದನ್ನು ಸುತ್ತುತ್ತಿರುವುದು. ಅವಾಂತರ ಪ್ರಳಯಗಳಲ್ಲಿ ನಾಶ ಹೊಂದುವ ಬೇರೆ ಎಲ್ಲಾ ಲೋಕಗಳಿಗಿಂತಲೂ ಇದು ಉಚ್ಚ ಸ್ಥಾನದಲ್ಲಿರುವುದರಿಂದ 3 ಲೋಕಗಳು ನಾಶ ಹೊಂದುವಾಗಲೂ ಈ ಸ್ಥಾನಕ್ಕೆ ನಾಶವಿಲ್ಲ. ಧರ್ಮನು, ಅಗ್ನಿಯು, ಕಶ್ಯಪನು, ಶುಕ್ರನು ಮತ್ತು ಸಪ್ತರ್ಷಿ ಮಂಡಲವು ನಕ್ಷತ್ರ ರೂಪದಿಂದ ಈ ಸ್ಥಾನವನ್ನು ಪ್ರದಕ್ಷಿಣ ಮಾಡುತ್ತಿರುವರು. ಅಂತಹ ಉಚ್ಚ ಸ್ಥಾನವನ್ನು ನಿನಗೆ ಕೊಟ್ಟಿರುವೆನು. ಆದರೆ ನೀನು ಕೆಲವು ಕಾಲದವರೆಗೆ ನಿನ್ನ ರಾಜ್ಯವನ್ನು ಅನುಭವಿಸಿದ ಮೇಲೆಯೇ ಆ ಸ್ಥಾನವು ನಿನಗೆ ಲಭಿಸುವುದು. ನೀನು ಈ ಮಧುವನದಿಂದ ನಿನ್ನ ರಾಜ್ಯಕ್ಕೆ ಹೋಗಿ ಸೇರಿದೊಡನೆ ನಿನ್ನ ತಂದೆಯಾದ ಉತ್ತಾನಪಾದನು ನಿನಗೆ ರಾಜ್ಯವನ್ನೊಪ್ಪಿಸಿ ಕಾಡಿಗೆ ಹೊರಡುವನು. ನೀನು ಆ ರಾಜ್ಯವನ್ನು ಪಡೆದ ಮೇಲೆ ಇಂದ್ರಿಯಗಳನ್ನು ದುರ್ವಿಷಯಗಳಿಗೆ ಹೋಗದಂತೆ ತಡೆದು 26,000 ವರುಷಗಳವರೆಗೆ ಧರ್ಮದಿಂದ ಆ ರಾಜ್ಯವನ್ನಾಳುತ್ತಿರು. ನಿನ್ನ ಒಡಹುಟ್ಟಿದವನಾದ ಉತ್ತಮನು ಬೇಟೆಗಾಗಿ ಕಾಡಿಗೆ ಹೋಗಿ ಅಲ್ಲಿಯೇ ನಷ್ಟನಾಗುವನು. ಅವನಲ್ಲಿ ವಿಶೇಷ ಪ್ರೇಮವುಳ್ಳ ನಿನ್ನ ಮಲತಾಯಿಯಾದ ಸುರುಚಿಯು ಅವನನ್ನು ಹುಡುಕುವುದಕ್ಕಾಗಿ ತಾನು ಕಾಡಿಗೆ ಹೋಗಿ ಅಲ್ಲಿ ಕಾಡುಗಿಚ್ಚಿಗೆ ಸಿಕ್ಕಿ ಬೆಂದು ಸಾಯುವಳು. ನಿನ್ನ ದಯಾ ಸ್ವಭಾವದಿಂದ ಅವರಿಗೆ ನೀನಾಗಿ ಕೇಡನ್ನು ಬಯಸದಿದ್ದರೂ ನನ್ನ ಭಕ್ತನಾದ ನಿನ್ನ ವಿಷಯದಲ್ಲಿ ದ್ರೋಹವನ್ನೆಣಿಸುವುದಕ್ಕಾಗಿ ಅವರು ಈ ಶಿಕ್ಷೆಯನ್ನು ಅನುಭವಿಸದೇ ತೀರದು. ಕುಮಾರ, ನೀನು ರಾಜ್ಯವನ್ನು ನಡೆಸುವಾಗಲೂ ಭೂರಿ ದಕ್ಷಿಣಗಳುಳ್ಳ ಅನೇಕ ಯಾಗಗಳಿಂದ ನನ್ನನ್ನು ಆರಾಧಿಸುತ್ತಿದ್ದು ಕೊನೆಗೆ ರಾಜ್ಯ ಭೋಗಗಳೆಲ್ಲವನ್ನು ಅನುಭವಿಸಿದ ಮೇಲೆ ಕೊನೆಗೆ ನನ್ನನ್ನು ಸ್ಮರಿಸು. ಒಡನೆಯೇ ಸಮಸ್ತ ಲೋಕಗಳಿಂದಲೂ ನಮಸ್ಕರಿಸಲ್ಪಡತಕ್ಕ ಆ ಉತ್ತಮ ಸ್ಥಾನವನ್ನು ನೀನು ಸೇರುವಿ. ನನ್ನ ಅನುಗ್ರಹದಿಂದ ಲಭಿಸಿದ ಆ ಸ್ಥಾನವು ಸಪ್ತರ್ಷಿ ಮಂಡಲಕ್ಕಿಂತಲೂ ಮೇಲಾದುದು. ಇಂದ್ರಿಯಗಳನ್ನು ಜಯಿಸಿ ಯೋಗ ಬಲದಿಂದ ಆ ಸ್ಥಾನವನ್ನು ಪಡೆದವರೆಲ್ಲರೂ ಅಲ್ಲಿಂದ ನೆಟ್ಟಗೆ ಮೋಕ್ಷವನ್ನು ಹೊಂದುವರೇ ಹೊರತು ಹಿಂತಿರುಗಿ ಬರಲಾರರು ಎಂದನು. ಹೀಗೆ ಭಗವಂತನು ಬಾಲನಾದ ಆ ಧ್ರುವನಿಗೆ ಮೋಕ್ಷ ಪ್ರಾಪ್ತಿಯವರೆಗೆ ಇಷ್ಟಾರ್ಥಗಳೆಲ್ಲವನ್ನೂ ಕೈಗೂಡಿಸಿ ಆ ಬಾಲನು ನೋಡುತ್ತಿರುವ ಹಾಗೆಯೇ ಗರುಡಾರೂಢನಾಗಿ ಕಣ್ಮರೆಯಾದನು. ಕಿತ್ತಲಾಗಿ ಧ್ರುವನು ಮೊದಲು ತಾನು ಉದ್ದೇಶಿಸಿ ಬಂದಂತೆ ಭಗವದನುಗ್ರಹದಿಂದ ತನ್ನ ಕೋರಿಕೆಯೆಲ್ಲವೂ ಕೈಗೂಡಿದ್ದರೂ ಮನಸ್ಸಿನಲ್ಲಿ ಅಷ್ಟಾಗಿ ಸಂತೋಷವಿಲ್ಲದೆ ಚಿಂತಾಕುಲನಾಗಿಯೇ ತನ್ನ ಪಟ್ಟಣಕ್ಕೆ ಹಿಂತಿರುಗಿದನು. ವಿದುರ, ಆ ಬಾಲಕನ ಸ್ಥಿರ ಸಂಕಲ್ಪವನ್ನು ನೋಡಿದೆಯಾ ಎಂದನು. ಮೈತ್ರೇಯನು ಈ ಕಥೆಯನ್ನು ಮುಗಿಸುವಷ್ಟರಲ್ಲಿ ವಿದುರನು, ಓ ಮಹಾತ್ಮ, ಇದೇನಾಶ್ಚರ್ಯವು! ಭಗವಂತನು ಆ ಧ್ರುವನಿಗೆ ಪ್ರತ್ಯಕ್ಷನಾಗಿ ಬೇರೊಬ್ಬರಿಗೆ ದುರ್ಲಭವಾದ ಉತ್ತಮ ಪದವಿಯನ್ನೇ ಕೊಟ್ಟನಲ್ಲವೇ? ಆ ಧ್ರುವನು ಬಹುದಿನಗಳವರೆಗೆ ಶ್ರಮಪಟ್ಟು ಆ ಭಗವಂತನ ಪಾದಾರವಿಂದವನ್ನು ದೃಢ ಮನಸ್ಸಿನಿಂದ ಪೂಜಿಸಿ ಆ ಪುಣ್ಯ ಬಲದಿಂದ ತನ್ನ ಕೋರಿಕೆಯೆಲ್ಲವನ್ನು ಪಡೆದು ಬಂದನು. ಇಷ್ಟಾದರೂ ಆ ಧ್ರುವನು ಆಶಾಭಂಗ ಹೊಂದಿದಂತೆ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಹಿಂತಿರುಗಿದನೆಂದು ಹೇಳುವೆಯಲ್ಲವೇ?
ಇದಕ್ಕೆ ಕಾರಣವೇನು ಎಂದನು. ಅದಕ್ಕ ಮೈತ್ರೇಯನು, ವಿದುರ, ಕೇಳು. ಮಲತಾಯಿಯಾದ ಸುರುಚಿಯ ವಾಗ್ಬಾಣಗಳಿಂದ ಬಹಳವಾಗಿ ನೊಂದಿದ್ದ ಆ ಧ್ರುವನು ಆ ಕ್ರೂರ ವಾಕ್ಯವನ್ನು ಮರೆಯದೆ ಮನಸ್ಸಿನಲ್ಲಿಯೇ ಇಟ್ಟುಕೊಂಡಿದ್ದುದರಿಂದ ಮೋಕ್ಷಪ್ರದವಾದ ಭಗವಂತನು ತನ್ನ ಕಣ್ಣ ಮುಂದೆ ಬಂದು ನಿಂತಿರುವಾಗಲೂ ಅವನಲ್ಲಿ ಮುಕ್ತಿಯನ್ನು ಕೋರದೆ ಆ ಸುರುಚಿಯ ಮೇಲಿನ ಕೋಪದಿಂದ ವಿವೇಕ ಜ್ಞಾನವಿಲ್ಲದೆ ಅಲ್ಪ ಫಲಗಳನ್ನೇ ಕೇಳಿಕೊಂಡನು. ಹೀಗೆ ತಾನು ಮೋಸ ಹೋದುದಕ್ಕಾಗಿ ಅವನ ಮನಸ್ಸಿಗೆ, ಅಂದರೆ ಆ ಸುರುಚಿಯ ಮೇಲಿನ ಕೋಪದಿಂದಾಗಿ ಆತ ರಾಜ್ಯ ಲಾಭವನ್ನು ಪಡೆದುಕೊಂಡ, ಅತ್ಯಂತ ಉನ್ನತವಾದ ಪದವಿಯನ್ನೇನೋ ಪಡೆದುಕೊಂಡ, ಆದರೆ ಮೋಕ್ಷಜ್ಞಾನವನ್ನು ಪಡೆದುಕೊಳ್ಳಲಾಗದೆ, ಭಗವಂತನೇ ಎದುರಿಗಿದ್ದರೂ ಮೋಕ್ಷವನ್ನು ಕೇಳಲಾಗದೆ ಮೋಸ ಹೋದುದಕ್ಕಾಗಿ ಅವನ ಮನಸ್ಸಿಗೆ ಪಶ್ಚಾತ್ತಾಪವು ಹುಟ್ಟಿತು. ಅಲ್ಲಿಂದ ಹಿಂತಿರುಗುವಾಗ ಆ ಬಾಲಕನು ತಾನು ಭಗವಂತನಲ್ಲಿ ಮುಖ್ಯವಾಗಿ ಕೇಳಬೇಕಾದ ವರವನ್ನು ಕೇಳದೆ ಬುದ್ಧಿಮೋಹಗೊಂಡು ಮೋಸ ಹೋದುದಕ್ಕಾಗಿ ತನ್ನನ್ನು ತಾನೇ ಹೀಗೆಂದು ನಿಂದಿಸತೊಡಗಿದನು. ಅಯ್ಯೋ, ನಾನು ಎಂತಹ ಬುದ್ಧಿಯಿಲ್ಲದ ಕಾರ್ಯವನ್ನು ಮಾಡಿದೆನು. ಜಿತೇಂದ್ರಿಯರಾದ ಸುನಂದಾದಿಗಳು ಕೂಡ ಎಷ್ಟೋ ಜನ್ಮಗಳವರೆಗೆ ಸಮಾಧಿಯೋಗವನ್ನು ಹಿಡಿದ ಮೇಲೆ ಆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿರುವರು. ಹೀಗೆ ಮಹಾಯೋಗಿಗಳಿಗೂ ಸುಲಭನಲ್ಲದ ಆ ಭಗವಂತನು ನನ್ನಲ್ಲಿ ಅಸಾಧಾರಣವಾದ ಪ್ರೇಮವನ್ನಿಟ್ಟು 6 ತಿಂಗಳ ಕಾಲದೊಳಗಾಗಿ ನನ್ನ ಕಣ್ಣೆದುರಿಗೆ ಬಂದು ನಿಂತನಲ್ಲ. ಅಂತ ಆತನ ದಿವ್ಯ ಮಂಗಳ ವಿಗ್ರಹವನ್ನು ಕಣ್ಣಾರೆ ನೋಡುವ ಭಾಗ್ಯವು ನನಗೆ ಶೀಘ್ರದಲ್ಲಿಯೇ ಲಭಿಸಿತು. ಸ್ತೋತ್ರಾದಿಗಳಿಂದಲೂ ಅವನನ್ನು ಸಂತೋಷಪಡಿಸಿದನು. ಅಷ್ಟೇಕೆ, ಕೆಲವು ಕಾಲದವರೆಗೆ ಆತನ ಪಾದಮೂಲವನ್ನು ಹಿಡಿದು ಅವನ ಸಮೀಪದಲ್ಲಿಯೇ ನಿಂತಿದ್ದೆನು. ಇಂತಹ ಸ್ಥಿತಿಯಲ್ಲಿಯೂ ನಾನು ಅವನಿಂದ ಪಡೆಯಬೇಕಾದ ಅನುಗ್ರಹವನ್ನು ಪಡೆಯದೆ ಮೋಸ ಹೋದೆನಲ್ಲ. ದೇಹಾಭಿಮಾನದಿಂದ ಆತನ ಪಾದ ಛಾಯೆಯನ್ನೇ ದೂರೀಕರಿಸಿದೆನು. ಅಕಟ, ನನ್ನಂತಹ ಭಾಗ್ಯಹೀನನು ಬೇರೊಬ್ಬನುಂಟೆ? ನನ್ನ ಅವಿವೇಕಕ್ಕಾಗಿ ಈಗ ನಾನು ಎಷ್ಟು ಕೊರಗಿದರೂ ಸಾಲದು. ತಾನಾಗಿ ನಿಧಿಯು ಕೈಗೆ ಸಿಕ್ಕಿದಾಗ ಅದರ ಪ್ರಯೋಜನವನ್ನು ತಿಳಿಯದೆ ಅದನ್ನು ಹೊರಕ್ಕೆ ಬಿಸಾಡುವ ದುರ್ಭಾಗ್ಯನಂತೆ ಮಂದ ಭಾಗ್ಯನಾದ ನಾನು ಸರ್ವಾರ್ಥಪ್ರದನಾದ ಭಗವಂತನು ಕೇಳಿದುದನ್ನು ಕೊಡುವುದಕ್ಕೆ ಸಿದ್ಧನಾಗಿ ಮುಂದೆ ಬಂದು ನಿಂತಿರುವಾಗಲೂ ಅವನಿಂದ ಪಡೆಯಬೇಕಾದ ಪುರುಷಾರ್ಥವಾವುದು ಎಂಬುದನ್ನು ತಿಳಿಯದೆ ಅಶಾಶ್ವತವಾದ ಅಲ್ಪ ಫಲವನ್ನು ಬಯಸಿದೆನು. ಅಮೃತವನ್ನು ತೊರೆದು ಹಾಲಾಹಲವನ್ನು ಬಯಸಿದ ಮೂಢನಂತಾದೆನು. ಛೀ, ಮುಖ್ಯವಾಗಿ ದೇವತೆಗಳೇ ನನ್ನ ಬುದ್ಧಿಯನ್ನು ಕೆಡಿಸಿ ನನ್ನನ್ನು ವಂಚಿಸಿಬಿಟ್ಟರು. ಆ ದೇವತೆಗಳೆಲ್ಲರೂ ಪುಣ್ಯಕ್ಷಯವಾದ ಮೇಲೆ ಕೆಳಗೆ ಬೀಳತಕ್ಕವರಾದುದರಿಂದ ನಾನು ಅದಕ್ಕಿಂತಲೂ ಮೇಲೆ ಶಾಶ್ವತವಾದ ಉತ್ತಮ ಗತಿಯನ್ನು ಪಡೆಯಬಾರದೆಂಬ ಅಸೂಯೆಯಿಂದ ನನ್ನ ಬುದ್ಧಿಯನ್ನು ಮರಳು ಮಾಡಿರಬೇಕು. ನಾರದನು ಹೇಳಿದುದು ಸತ್ಯವು. ಅವನು ಮಾನಾವಮಾನಗಳನ್ನು ಗಮನಿಸಿದ ಪಕ್ಷದಲ್ಲಿ ಅದರಿಂದ ಮೋಹವು, ದೇಹವೇ ಆತ್ಮವೆಂಬ ಭ್ರಮವು ಹುಟ್ಟಿ ಅದರ ಮೇಲೆ ಅಪಾರವಾದ ದುಃಖ ಉಂಟಾಗುವುದು ಎಂದು ಹೇಳಿದ್ದನು. ಈಗ ಅದು ನನ್ನ ಅನುಭವದಲ್ಲಿಯೇ ಕಾಣುತ್ತಿರುವುದು. ದುರ್ಬುದ್ಧಿಯುಳ್ಳ ನಾನು ಆ ನಾರದನ ಮಾತನ್ನು ಕೇಳದೆ ಹೋದೆನು. ನಾನು ಆಗ ಮಾನಾವಮಾನಗಳನ್ನು ಗಮನಿಸದಿದ್ದ ಪಕ್ಷದಲ್ಲಿ ನನಗೆ ಈ ವಿಧವಾದ ಹಠವಾಗಲಿ ದೇಹಾಭಿಮಾನವಾಗಲಿ ಹುಟ್ಟುತ್ತಿರಲಿಲ್ಲ. ನನಗೆ ದೇಹಾಭಿಮಾನವಿಲ್ಲದಿದ್ದ ಪಕ್ಷದಲ್ಲಿ ಭಗವಂತನು ನನ್ನಲ್ಲಿ ಪ್ರಸನ್ನನಾಗಿದ್ದಾಗ ನಾನು ಉತ್ತಮವಾದ ಮೋಕ್ಷ ಸುಖವನ್ನು ಅಪೇಕ್ಷಿಸುತ್ತಿದ್ದೇನೆ ಹೊರತು ಈ ತುಚ್ಛ ಸುಖವನ್ನು ಕೋರುತ್ತಿದ್ದೇನೆ. ಮುಖ್ಯವಾಗಿ ಭಗವಂತನ ಮಾಯೆಯನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಿದ್ರೆಯಿಂದ ಮೈಮರೆತವನಂತೆ ಆ ಭಗವಂತನ ಮಾಯೆಯಿಂದ ಮರುಳಾಗಿ ನಾನು ದೇಹಾತ್ಮಾಭಿಮಾನದಿಂದಲೂ ಸ್ವತಂತ್ರಾಭಿಮಾನದಿಂದಲೂ ಬುದ್ಧಿಗೆಟ್ಟು ಸಮಸ್ತ ಭೂತಗಳು ಬ್ರಹ್ಮಾತ್ಮಕವಾಗಿದ್ದರೂ ನನ್ನ ಮಲತಾಯಿಯನ್ನು ಅವಳ ಮಗನನ್ನು ನನಗೆ ಶತ್ರುಗಳೆಂದು ಭೇದ ಬುದ್ಧಿಯನ್ನಿಟ್ಟೆನು. ಆ ವಿಧವಾದ ಹೃದಯ ರೋಗವು ಈಗ ನನ್ನನ್ನು ಬಹಳವಾಗಿ ಪರಿತಪಿಸುತ್ತಿರುವುದು. ನನ್ನ ಶ್ರಮವೆಲ್ಲವೂ ವ್ಯರ್ಥವಾಯಿತು. ಎಷ್ಟೋ ಕ್ರೂರವಾದ ತಪಸ್ಸನ್ನು ಹಿಡಿದು ಯೋಗಿಗಳಿಗೂ ದುರ್ಲಭನಾದ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಂಡೆನು.
ಸಂಸಾರ ತಾರಕನಾದ ಆ ಪರಮಾತ್ಮನೇ ಕಣ್ಣೆದುರಿಗೆ ಬಂದು ನಿಂತಾಗ ಅವನಲ್ಲಿ ಪುನರ್ಜನ್ಮಕ್ಕೆ ಕಾರಣವಾದ ಅಲ್ಪ ಫಲವನ್ನೇ ಯಾಚಿಸಿದನು. ಲೋಕದಲ್ಲಿ ಮೂಢನಾದವನು ದೊಡ್ಡ ಚಕ್ರವರ್ತಿಯ ಅನುಗ್ರಹವನ್ನು ಸಂಪಾದಿಸಿ ಅವನು ಕೇಳಿದಷ್ಟು ಹಣವನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಲು ಬೊಗಸೆ ತುಂಬುವಷ್ಟು ಹೊಟ್ಟನ್ನು ಯಾಚಿಸುವಂತೆ ಈಗ ನಾನು ಸ್ವರಾಜ್ಯ ರೂಪವಾದ ಮೋಕ್ಷವನ್ನೇ ಕೊಡತಕ್ಕ ಭಗವಂತನಲ್ಲಿ ಹೋಗಿ ದೇಹಾಭಿಮಾನವನ್ನು ಯಾಚಿಸಿಕೊಂಡು ಬಂದೆನು. ಇದಕ್ಕಿಂತಲೂ ದೌರ್ಭಾಗ್ಯವೇನುಂಟು ಎಂದು ಧ್ರುವನು ತಾನು ನಡೆಸಿದ ಕಾರ್ಯಕ್ಕಾಗಿ ಬಹಳ ಪಶ್ಚಾತ್ತಾಪಪಟ್ಟು ಕೊರಗುತ್ತಲೇ ಬಂದನು. ವಿದುರ, ಆ ಧ್ರುವಕುಮಾರನು ಬೇರೊಬ್ಬರಿಗೆ ದುರ್ಲಭವಾದ ದೊಡ್ಡ ಪದವಿಯನ್ನು ಪಡೆದಿರುವಾಗಲೂ ಹೀಗೆ ದುಃಖಿಸುವುದೇನು ಆಶ್ಚರ್ಯವಲ್ಲ. ಭೋಗ ಮೋಕ್ಷಪ್ರದನಾದ ಭಗವಂತನ ಪಾದಾಶ್ರಿತರಾದ ನಿಮ್ಮಂಥವರು ಆ ಭಗವಂತನಲ್ಲಿ ದಾಸ್ಯವೊಂದನ್ನು ಹೊರತು ಬೇರೆ ಯಾವ ಪ್ರಯೋಜನವನ್ನು ಅಪೇಕ್ಷಿಸಲಾರರು. ಅಂಥವರು ದೈವಾಧೀನವಾಗಿ ತಮಗೆ ಲಭಿಸಿದುದರಲ್ಲಿಯೇ ತೃಪ್ತಿ ಹೊಂದತಕ್ಕ ಸ್ವಭಾವವುಳ್ಳವರು. ಅದಕ್ಕಿಂತಲೂ ಹೆಚ್ಚು ಪ್ರಯೋಜನವನ್ನು ಬಯಸಲಾರರು. ಈಗ ಧ್ರುವನಾದರೂ ಇದ್ದುದರಲ್ಲಿ ತೃಪ್ತಿಯಿಲ್ಲದೆ ಉತ್ತಮ ಪದವಿಗೆ ಆಸೆಪಟ್ಟು ಆ ಆತುರದಲ್ಲಿ ಮೋಕ್ಷವನ್ನು ಕೇಳದೆ ಹೋದುದಕ್ಕಾಗಿ ಮನಸ್ಸಿನಲ್ಲಿ ಕೊರಗುತ್ತಿದ್ದನು. ವಿದುರ, ಧ್ರುವನ ಸಂಗತಿಯು ಹೀಗಾಯಿತಷ್ಟೇ. ಇಷ್ಟರಲ್ಲಿ ಅತ್ತಲಾಗಿ ಉತ್ಥಾನಪಾದನು ಪುರಜನರಿಂದ ಧ್ರುವನು ಹಿಂತಿರುಗಿ ಬರುತ್ತಿರುವನೆಂಬ ವೃತ್ತಾಂತವನ್ನು ಕೇಳಿದನು. ಆ ಮಾತನ್ನು ಕೇಳಿದಾಗ ರಾಜನಿಗೆ ದಿಗ್ಭ್ರಮೆ ಹಿಡಿದಂತಾಗಿ, ಆಹಾ, ಏನಿದು? ಧ್ರುವನು ಹಿಂತಿರುಗಿ ಬರುತ್ತಿರುವನೆ? ಇದು ಸುಳ್ಳು. ಧ್ರುವನೆಂದರೇನು? ಹಿಂತಿರುಗಿ ಬರುವುದೆಂದರೇನು? ಅಂತಹ ಭಾಗ್ಯವು ಪಾಪಿಯಾದ ನನಗೆಲ್ಲಿ? 6 ತಿಂಗಳ ಕೆಳಗೆ ಕಾಡಿಗೆ ಹೋದ ಕೂಸು ಹಿಂತಿರುಗಿ ಬರುವುದೆಂದರೆ ಸತ್ತವರು ಬದುಕಿ ಬಂದಂತಲ್ಲವೇ? ಆ ಬಾಲನು ಘೋರಾರಣ್ಯಕ್ಕೆ ಹೋದ ಮೇಲೆ ಅಲ್ಲಿನ ಕ್ರೂರ ಮೃಗಗಳ ಬಾಯಿಗೆ ಸಿಕ್ಕದೆ ಬದುಕಿ ಬರುವುದೆಂದರೇನು? ಅಂತಹ ಕಲ್ಯಾಣ ಗುಣವುಳ್ಳ ಸತ್ಪುತ್ರನನ್ನು ತಿರುಗಿ ಕಣ್ಣಿಂದ ನೋಡುವಷ್ಟು ಭಾಗ್ಯವು ನನಗೆ ಹೇಗೆ ತಾನೇ ಲಭಿಸುವುದು ಎಂದು ಆ ಜನರ ಮಾತಿನಲ್ಲಿ ನಂಬಿಕೆಯಿಲ್ಲದೆ ದುಃಖದಿಂದಲೇ ಕೊರಗುತ್ತಿದ್ದನು. ಇಷ್ಟರಲ್ಲಿಯೇ ಕೆಲವು ರಾಜದೂತರು ಬಂದು ಧ್ರುವನು ಬರುತ್ತಿರುವುದು ನಿಜವೆಂದು ತಿಳಿಸಿದರು. ಇದರ ಮೇಲೆ ಉತ್ಥಾನಪಾದನಿಗೆ ಹಿಂದೆ ನಾರದನು ಹೇಳಿದ ಮಾತು ಸ್ಮರಣೆಗೆ ಬಂದು ಅವನ ಮನಸ್ಸಿಗೆ ನಂಬಿಕೆಯು ಹುಟ್ಟಿ ಅಪಾರವಾದ ಹರ್ಷವುಂಟಾಯಿತು. ಆ ಶುಭ ವೃತ್ತಾಂತವನ್ನು ತಂದವರಿಗೆ ಉತ್ತಮ ಹಾರಗಳನ್ನು ಬೇಕಾದಷ್ಟು ಧನಗಳನ್ನು ಬಹುಮಾನಿಸಿದನು. ಒಡನೆಯೇ ಆ ರಾಜನು ಪರಮಾನಂದ ಭರಿತನಾಗಿ ಉತ್ತಮವಾದ ಕುದುರೆಗಳಿಂದ ಕಟ್ಟಿದ ತನ್ನ ಸುವರ್ಣ ರಥವನ್ನೇರಿ ಅನೇಕ ಬ್ರಾಹ್ಮಣರನ್ನು, ಕುಲವೃದ್ಧರನ್ನು, ಮಂತ್ರಿಗಳನ್ನು, ಬಂಧು ಜನರನ್ನು ಸಂಗಡ ಕರೆದುಕೊಂಡು ಆ ಧ್ರುವಕುಮಾರನನ್ನು ಎದುರುಗೊಳ್ಳುವುದಕ್ಕಾಗಿ ಅನೇಕ ಮಂಗಳವಾದ್ಯದೊಡನೆಯೂ ಬ್ರಾಹ್ಮಣರ ಸ್ವಸ್ತಿ ವಾಚನಗಳೊಡನೆಯೂ ಪಟ್ಟಣದಿಂದ ಹೊರಟನು. ಇದರಂತೆಯೇ ಅವನ ಪತ್ನಿಯರಾದ ಸುರುಚಿ, ಸುನೀತಿಯರಿಬ್ಬರು ರತ್ನಮಯವಾದ ಪಲ್ಲಕ್ಕಿಯ ಮೇಲೆ ಕುಳಿತು ಉತ್ತಮನನ್ನು ಸಂಗಡ ಕರೆದುಕೊಂಡು ಹೊರಟು ಬಂದರು. ಹೀಗೆ ರಾಜನು ಸಪರಿವಾರನಾಗಿ ಹೊರಟು ಪಟ್ಟಣದಿಂದ ಸ್ವಲ್ಪ ದೂರದವರೆಗೆ ಬರುವಷ್ಟರಲ್ಲಿಯೇ ಪುರೋದ್ಯಾನದ ಸಮೀಪದಲ್ಲಿ ತನಗಿದಿರಾಗಿ ಬರುತ್ತಿರುವ ಧ್ರುವಕುಮಾರನನ್ನು ಕಂಡನು. ಅವನನ್ನು ನೋಡಿದೊಡನೆ ರಥದಿಂದ ಕೆಳಕ್ಕಿಳಿದು ಪುತ್ರ ಪ್ರೇಮದಿಂದ ಮೈಮರೆತು ಮುಂದೆ ಹೋಗಿ ಆ ಧ್ರುವನನ್ನು ತನ್ನ ತೋಳುಗಳಿಂದ ಬಿಗಿದಪ್ಪಿಕೊಂಡನು. ಬಹುಕಾಲದಿಂದ ಮಗನನ್ನು ಅಗಲಿದ ದುಃಖಕ್ಕಾಗಿ ನಿಟ್ಟುಸಿರನ್ನು ಬಿಟ್ಟು ಭಗವಂತನ ಪಾದ ಸ್ಪರ್ಶದಿಂದ ಪವಿತ್ರವಾದ ದೇಹವುಳ್ಳ ಆ ಪುತ್ರನ ತಲೆಯನ್ನು ಆಗಾಗ ಪ್ರೀತಿಯಿಂದ ಮೂಸಿ ಮುತ್ತಿಕ್ಕುತ್ತ ಆತನ ದೇಹವೆಲ್ಲವನ್ನು ನೆನೆಸುವಂತೆ ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ಆನಂದ ಬಾಷ್ಪವನ್ನು ಸುರಿಸುತ್ತಿದ್ದನು. ಧ್ರುವನು ಕೂಡ ಹಿಂದಿನ ವೈರವನ್ನು ಮರೆತು ಪ್ರೇಮದಿಂದ ಬಂದಪ್ಪಿ ತನ್ನ ತಂದೆಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವನ ಮಂಗಳಾಶೀರ್ವಾದಗಳನ್ನು ಪಡೆದು ಅಲ್ಲಿಂದ ತನ್ನ ಮಾತೆಯರ ಬಳಿಗೆ ಬಂದು ಅವರ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು. ಆಗ ಸುರುಚಿಯು ತನ್ನ ಕಾಲುಗಳ ಮೇಲೆ ಬಿದ್ದು ನಮಸ್ಕರಿಸುತ್ತಿರುವ ಧ್ರುವನನ್ನು ಕೈ ಹಿಡಿದು ಮೇಲಕ್ಕೆತ್ತಿ ಪ್ರೀತಿಯಿಂದ ಆಲಂಗಿಸಿ ಕಣ್ಣೀರು ಸುರಿಸುತ್ತಾ, ಕುಮಾರ, ಚಿರಂಜೀವಿಯಾಗಿರು ಎಂದು ಆಶೀರ್ವದಿಸಿದಳು. ಇದರ ಧ್ರುವನಲ್ಲಿ ಅಷ್ಟು ವೈರವನ್ನಿಟ್ಟಿದ್ದ ಆ ಮಲತಾಯಿಯ ಮನಸ್ಸು ಅವನ ವಿಷಯದಲ್ಲಿ ಹೇಗೆ ಕರಗಿತು ನೋಡು.
ಪ್ರವಾಹವು ಯಾವಾಗಲೂ ಹಳ್ಳದ ಕಡೆಗೆ ಹರಿಯುವಂತೆ ಯಾವನು ತನ್ನ ಸದ್ಗುಣಗಳಿಂದ ಆ ಶ್ರೀಹರಿಯನ್ನು ಒಲಿಸುವನು ಅವನಿಗೆ ಸಮಸ್ತ ಭೂತಗಳು ತಾವಾಗಿಯೇ ಬಂದೆರಗುವವು. ಅಂಥವರಲ್ಲಿ ಎಷ್ಟೇ ಕಠಿಣ ಮನಸ್ಸಾದರೂ ಕರಗಿ ಹೋಗುವುದು. ಆಮೇಲೆ ಧ್ರುವನು ತನ್ನ ಒಡಹುಟ್ಟಿದವನಾದ ಉತ್ತಮನ ಬಳಿಗೆ ಬಂದು ಅವನನ್ನು ಪ್ರೇಮದಿಂದ ಆಲಂಗಿಸಿಕೊಂಡನು. ಹಾಗೆಯೇ ಉತ್ತಮನು ಅವನ ಗುಣಗಳಿಗೆ ಮನಸ್ಸು ಕರಗಿ ಅವನನ್ನು ಅಪ್ಪಿಕೊಂಡನು. ಇಬ್ಬರು ಪರಸ್ಪರ ಆಲಿಂಗನ ಸೌಖ್ಯದಿಂದ ಪುಲಕಿತವಾದ ಮೈಯುಳ್ಳವರಾಗಿ ಆನಂದ ಬಾಷ್ಪವನ್ನು ಸುರಿಸಿದರು. ಧ್ರುವನ ಹೆತ್ತ ತಾಯಿಯಾದ ಸುನೀತಿಯು ಕೂಡ ಪ್ರಾಣಕ್ಕಿಂತಲೂ ಪ್ರಿಯತಮನಾದ ತನ್ನ ಮಗನನ್ನು ಗಾಢಾಲಿಂಗನ ಮಾಡಿಕೊಂಡು ಆತನ ದೇಹ ಸ್ಪರ್ಶದಿಂದ ಉಂಟಾದ ಆನಂದದಲ್ಲಿ ತನ್ನ ಮೊದಲಿನ ದುಃಖವೆಲ್ಲವನ್ನೂ ಮರೆತಳು. ಅವಳ ಸ್ತನಾಗ್ರಗಳಿಂದ ಹಾಲು ಸ್ರವಿಸುತ್ತಿತ್ತು, ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಸುರಿಯಿತು. ಹೀಗೆ ತಾಯಿ ಮಕ್ಕಳಿಬ್ಬರು ಪ್ರೇಮದಿಂದಪ್ಪಿಕೊಂಡು ಧಾರೆ ಧಾರೆಯಾಗಿ ಎಡಬಿಡದೆ ಸುರಿಯುವ ಆನಂದ ಬಾಷ್ಪದಿಂದ ಒಬ್ಬರ ಮೈಯನ್ನೊಬ್ಬರು ತೋಯಿಸುತ್ತಿರುವುದನ್ನು ನೋಡಿ ಅಲ್ಲಿದ್ದ ಜನರೆಲ್ಲರೂ ಸಂತೋಷಗೊಂಡು ರಾಜನನ್ನು ಹೀಗೆಂದು ಸ್ತೋತ್ರ ಮಾಡುವರು. ಹೇ ರಾಜೇಂದ್ರ, ನಿನ್ನ ಭಾಗ್ಯವೇ ಭಾಗ್ಯವು. ಮಹಾಗುಣಾಢ್ಯನಾದ ನಿನ್ನ ಪುತ್ರನು ಏಕಾಕಿಯಾಗಿ ಘೋರಾರಣ್ಯಕ್ಕೆ ಹೋಗಿ ನಷ್ಟಪ್ರಾಯನಾಗಿದ್ದರೂ ತಿರುಗಿ ಬದುಕಿ ಬಂದನು. ಈ ನಿನ್ನ ಪುತ್ರನು ಸಮಸ್ತ ಭೂಮಂಡಲವನ್ನು ಏಕಾಧಿಪತ್ಯದಿಂದ ಆಳುವುದರಲ್ಲಿ ಸಂದೇಹವಿಲ್ಲ. ಲೋಕದಲ್ಲಿ ಸಂಸಾರ ಬದ್ಧರಾದವರು ಯಾವನ ಪಾದಾಶ್ರಯದಿಂದ ದುರ್ಜಯವಾದ ಮೃತ್ಯು ಭಯವನ್ನೇ ಜಯಿಸುವರೋ ಅಂತಹ ಭಗವಂತನು ಪೂರ್ವ ಜನ್ಮದಲ್ಲಿ ನಿನ್ನಿಂದ ಚೆನ್ನಾಗಿ ಪೂಜಿತನಾಗಿರಬೇಕು. ಹಾಗಿಲ್ಲದ ಪಕ್ಷದಲ್ಲಿ ನಿನಗೆ ಇಂತಹ ಭಾಗ್ಯವೆಲ್ಲಿಯದು ಎಂದರು. ಹೀಗೆ ಜನರೆಲ್ಲರೂ ತನ್ನ ಭಾಗ್ಯವನ್ನು ಕೊಂಡಾಡುತ್ತಿರಲು ಉತ್ಥಾನಪಾದನು ತನ್ನ ಪುತ್ರರಿಬ್ಬರನ್ನು ಪಟ್ಟದಾನೆಯ ಮೇಲೆ ಕುಳ್ಳಿರಿಸಿಕೊಂಡು ಅನೇಕ ಜನಗಳಿಂದ ಸ್ತುತಿಸಲ್ಪಡುತ್ತಾ ಪರಮಾನಂದ ಭರಿತನಾಗಿ ಪಟ್ಟಣವನ್ನು ಪ್ರವೇಶಿಸಿದನು. ಇವನು ಪುರಪ್ರವೇಶವನ್ನು ಮಾಡುವುದಕ್ಕೆ ಮೊದಲೇ ಪುರವಾಸಿಗಳೆಲ್ಲರೂ ಮಹೋತ್ಸಾಹದಿಂದ ಪಟ್ಟಣದ ನಾನಾ ಭಾಗಗಳನ್ನು ಅಲಂಕರಿಸಿಟ್ಟಿದ್ದರು. ಮನೆ ಮನೆಯ ಬಾಗಿಲಿಗೂ ಮಾವಿನ ಚಿಗುರಿನ ತೋರಣಗಳು, ನಡು ನಡುವೆ ಮಕರ ತೋರಣಗಳು, ಅಲ್ಲಲ್ಲಿ ತೂಗಾಡುತ್ತಿರುವ ಪುಷ್ಪ ಮಾಲಿಕೆಗಳು, ಅಲ್ಲಲ್ಲಿ ಮುತ್ತಿನ ಕುಚ್ಚುಗಳು, ಒಂದೊಂದು ಮನೆಯ ಬಾಗಿಲಲ್ಲಿಯೂ ಆರತಿ ದೀಪಗಳಿಂದ ಬೆಳಗಿದ ಪೂರ್ಣ ಕುಂಭಗಳು, ಅಲ್ಲಲ್ಲಿ ಬಂಗಾರದ ಕುಸುರುಗಳಿಂದ ಅಲಂಕೃತವಾದ ಗೋಪುರಗಳು, ವಿಚಿತ್ರ ಧ್ವಜಾಲಂಕೃತಗಳಾದ ಪ್ರಾಕಾರ ದೇವಾಲಯಗಳು, ಒಂದೊಂದು ಬಾಗಿಲಿಗೂ ಬಾಳೆಯ ಕಂಬಗಳು, ಆ ಬಾಳೆಯ ಕಂಬಗಳ ಪಕ್ಕದಲ್ಲಿ ಹೊಂಬಾಳೆಯ ಮೋತೆಗಳು, ಹೀಗೆ ಸರ್ವಾಲಂಕಾರ ಭೂಷಿತವಾಗಿ ದೇವ ವಿಮಾನಗಳಂತೆ ನೇತ್ರಾನಂದಕರವಾದ ಆ ಪಟ್ಟಣದ ಒಂದೊಂದು ಅಂಗಳಗಳು, ಒಂದೊಂದು ಬೀದಿಗಳು, ಒಂದೊಂದು ಓಣಿಗಳು ಸುಗಂಧ ಶೀತಲವಾದ ಚಂದನ ಜಲದಿಂದ ಸೇಚಿತವಾಗಿದ್ದವು. ಅಲ್ಲಲ್ಲಿ ಜನರು ಮಂಗಳಾರ್ಥವಾಗಿ ಭತ್ತದ ಅರಳುಗಳನ್ನು, ಅಕ್ಷತೆಗಳನ್ನು, ಪುಷ್ಪಗಳನ್ನು, ಇತರ ವಿಧವಾದ ಉಪಹಾರ ದ್ರವ್ಯಗಳನ್ನು ಚೆಲ್ಲಿದ್ದರು. ಬೀದಿ ಬೀದಿಗಳಲ್ಲಿಯೂ ಸ್ತ್ರೀಯರು ಫಲಪುಷ್ಪಗಳಿಂದ ತುಂಬಿದ ಕೈ ಕಾಣಿಕೆಯ ತಟ್ಟೆಗಳನ್ನು ಹಿಡಿದು ಸಾಲಾಗಿ ನಿಂತಿದ್ದರು. ಬೇರೆ ಕೆಲವು ಸ್ತ್ರೀಯರು ಮಂಗಳಾರ್ಥವಾಗಿ ಬಿಳಿ ಮೆಣಸು, ಅಕ್ಷತೆ, ಮೊಸರು, ಗರಿಕೆ, ಪೂರ್ಣ ಕುಂಭಗಳು ಇವೆಲ್ಲವನ್ನು ಕೈಯಲ್ಲಿ ಹಿಡಿದು ಧ್ರುವಕುಮಾರನನ್ನು ಎದುರುಗೊಂಡು ಬರುತ್ತಿದ್ದರು. ವೃದ್ಧ ಸುಮಂಗಲಿಯರು ಪ್ರೀತಿಯಿಂದ ಆ ರಾಜಕುಮಾರನ ಮುಂದೆ ಬಂದು ಮಂಗಳಾಶೀರ್ವಾದಗಳನ್ನು ಮಾಡುತ್ತಿದ್ದರು. ಹೀಗೆ ಧ್ರುವನು ಸಮಸ್ತ ಪುರಜನರಿಂದಲೂ ಸತ್ಕೃತನಾಗಿ ಅವರ ಮಂಗಳಾಶೀರ್ವಾದಗಳನ್ನು ನಡು ನಡುವೆ ಕಿವಿಗಿಂಪಾದ ಗಾನ ಧ್ವನಿಗಳನ್ನು ಕೇಳುತ್ತಾ ಸಂತೋಷದಿಂದ ತನ್ನ ತಂದೆಯ ಅರಮನೆಯನ್ನು ಪ್ರವೇಶಿಸಿದನು. ರತ್ನಮಯವಾದ ಆ ಅರಮನೆಯಲ್ಲಿ ತನ್ನ ತಂದೆಯು ತನಗೆ ಪ್ರೇಮದಿಂದ ಮಾಡಿದ ಸತ್ಕಾರಗಳೆಲ್ಲವನ್ನು ಸಂತೋಷದಿಂದ ಸ್ವೀಕರಿಸಿ ಸ್ವರ್ಗದಲ್ಲಿ ದೇವೇಂದ್ರನು ಹೇಗೋ ಹಾಗೆ ಸುಖದಿಂದಿದ್ದನು. ಅಲ್ಲಿನ ಭೋಗ ಸಾಮಗ್ರಿಗಳನ್ನು ಕೇಳಬೇಕೆ? ಹಾಲಿನ ನೊರೆಯಂತೆ ಶುಭ್ರವಾದ ಬಿಳಿ ಸುಪ್ಪತ್ತಿಗೆಗಳು, ಅವುಗಳ ಮೇಲೆ ಸರಿಗೆಯ ದುಪ್ಪಟಿಗಳು, ನಡು ನಡುವೆ ಬೆಳ್ಳಿಯ ಚಿತ್ರಕಾರ್ಯವುಳ್ಳ ಸುವರ್ಣ ಪೀಠಗಳು, ಮನೆಯ ಸುತ್ತಲೂ ಇಂದ್ರನೀಲಮಣಿಯಿಂದ ಕೆತ್ತಲ್ಪಟ್ಟ ಸ್ಫಟಿಕದ ಗೋಡೆಗಳು, ಆ ಗೋಡೆಗಳ ನಡು ನಡುವೆ ರತ್ನ ದೀಪಗಳನ್ನು ಕೈಯಲ್ಲಿ ಹಿಡಿದು ನಿಂತಿರುವ ಸ್ತ್ರೀ ಪ್ರತಿಮೆಗಳು, ಮನೆಯ ಹೊರಗೆ ಸುತ್ತಲೂ ಪಾರಿಜಾತಾದಿ ವೃಕ್ಷಗಳಿಂದ ತುಂಬಿದ ವಿಹಾರೋದ್ಯಾನಗಳು, ಆ ತೋಟಗಳ ನಡುವೆ
ಅಲ್ಲಲ್ಲಿ ಕಿವಿಗಿಂಪಾಗಿ ಕೂಗುತ್ತಿರುವ ಪಕ್ಷಿಗಳ ಮಧುರ ಧ್ವನಿ, ನಡು ನಡುವೆ ಭ್ರಮರ ಝೇಂಕಾರಗಳು, ಅಲ್ಲಿ ತಾವರೆ ನೈದಿಲೆಗಳಿಂದ ತುಂಬಿ ವೈಡೂರ್ಯ ಸೋಪಾನಗಳುಳ್ಳ ನಡೆಬಾವಿಗಳು, ಅವುಗಳಲ್ಲಿ ಕರ್ಣಾನಂದವಾಗಿ ಕೂಗುವ ಹಂಸ, ಕಾರಂಡವ, ಚಕ್ರವಾಕ, ಸಾರಸಾದಿ ಜಲಪಕ್ಷಿಗಳ ಕಲಧ್ವನಿ, ಇಂತಹ ಸರ್ವಸೌಭಾಗ್ಯ ವಿಶಿಷ್ಟವಾದ ರಾಜಮಂದಿರದಲ್ಲಿ ಧ್ರುವನು ತನಗೆ ಬೇಕಾದ ಭೋಗಗಳೆಲ್ಲವನ್ನು ಅನುಭವಿಸುತ್ತಾ ಮಹಾನಂದದಿಂದಿದ್ದನು. ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಉತ್ಥಾನಪಾದನು ಪ್ರಜೆಗಳಿಗೆ ಅಲ್ಲಿ ಇರುವುದಕ್ಕಿಂತಲೂ ಧ್ರುವನಲ್ಲಿ ಅನುರಾಗವು ಹೆಚ್ಚುತ್ತಿರುವುದನ್ನು, ನನ್ನ ಮಗನು ವಯಸ್ಕನಾಗಿರುವುದನ್ನು, ನನಗೆ ಮುಪ್ಪಿನಿಂದ ರಾಜ್ಯಭಾರವನ್ನು ನಡೆಸತಕ್ಕ ಸಾಮರ್ಥ್ಯವು ತಗ್ಗುತ್ತಿರುವುದನ್ನು ನೋಡಿ ಆ ಧ್ರುವ ಕುಮಾರನಿಗೆ ರಾಜ್ಯದಲ್ಲಿ ಪಟ್ಟವನ್ನು ಕಟ್ಟಿ ಮುಂದೆ ತನಗೆ ಲಭಿಸಬೇಕಾದ ಸದ್ಗತಿಯನ್ನು ಕುರಿತು ಚಿಂತಿಸುತ್ತಾ ವಿರಕ್ತನಾಗಿ ತಪೋವನಕ್ಕೆ ಹೊರಟನು. ಇದು 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.